ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿಯಲ್ಲಿ ಮೆಟ್ರೋ ಅನ್ನ ಎಲ್ಲರೂ ಕೂಡ ಉಪಯೋಗಿಸ್ತಾರೆ. ಯಾಕಂದ್ರೆ ಸಿಲಿಕಾನ್ ಸಿಟಿಯ ಟ್ರಾಫಿಕ್ ಅನ್ನ ತಪ್ಪಿಸಕ್ಕೋಸ್ಕರ ತಮ್ಮ ಕೆಲಸಕ್ಕೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಮೆಟ್ರೋದಲ್ಲೇ ಪ್ರತಿದಿನ ಟ್ರಾವೆಲ್ ಮಾಡ್ತಾರೆ. ಆದ್ರೆ ಸದ್ಯ ಮೊನ್ನೆ ತಾನೇ ಮೆಟ್ರೋ ದರ ಏರಿಕೆಯ ಬಗ್ಗೆ ಕೂಗು ಕೂಡ ಕೇಳಿ ಬಂತು. ಜನಸಾಮಾನ್ಯರು ಬಹುತೇಕವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಇದೀಗ ಏಪ್ರಿಲ್ 1ರಿಂದ %1 ಅಂದ್ರೆ %5 ಅಂತ ಪ್ಲಾನ್ ಇತ್ತು. ಆದ್ರೆ %1 ಏರಿಕೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಸೊ ಇದು ಜನಸಾಮಾನ್ಯರ ಮೇಲೆ ಎಷ್ಟು ಹೊರೆ ಆಗುತ್ತೆ ಅನ್ನೋ ಪ್ರಶ್ನೆ ಕೂಡ ಮತ್ತೆ ಉದ್ಭವ ಆಗುತ್ತೆ. ಯಾಕಂದ್ರೆ ಮೆಟ್ರೋದ ಖರ್ಚು ವೆಚ್ಚಗಳಾಗಿರ್ಬೋದು, ನಿರ್ವಹಣಾ ವೆಚ್ಚ ಆಗಿರ್ಬೋದು, ಸೊ ಎಲ್ಲವನ್ನ ನೋಡಿಕೊಂಡು ಸಮಿತಿ ಏನು ಡಿಸೈಡ್ ಮಾಡುತ್ತೆ ಅದರ ಆಧಾರದ ಮೇರೆಗೆ ಏಪ್ರಿಲ್ 1ರಿಂದ ದರ ಕೂಡ ಏರಿಕೆ ಮಾಡೋದಕ್ಕೆ ಪ್ಲಾನ್ ಮಾಡಿದೆ. ಸೊ ಹಾಗಾದ್ರೆ ಮೆಟ್ರೋ ಪ್ರಯಾಣಿಕರಾಗಿರ್ಬೋದು, ಜನಸಾಮಾನ್ಯರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ನಮ್ಮ ಜೊತೆ ಮೆಟ್ರೋ ಪ್ರಯಾಣಿಕರಿದ್ದಾರೆ. ಯಾಕಂದ್ರೆ ಪ್ರತಿದಿನ ಮೆಟ್ರೋದಲ್ಲೇ ಓಡಾಡ್ತಾರೆ. ಏಪ್ರಿಲ್ 1ರಿಂದ ಪರಿಷ್ಕೃತ ದರ ಏರಿಕೆಗೆ ಈಗಾಗಲೇ ಪ್ಲಾನ್ ಮಾಡಿದ್ದಾರೆ. ಮ್ಯಾಮ್, ಈಗಾಗಲೇ ಮೆಟ್ರೋ ದರ ಏರಿಕೆ ಮಾಡೋದ್ರಿಂದ ಎಷ್ಟು ನಿಮಗೆ ಕಷ್ಟ ಆಗುತ್ತೆ? ತುಂಬಾ ಕಷ್ಟ ಆಗುತ್ತೆ. ಆ್ಯಸ್ ಕೆಲಸಕ್ಕೆ ಹೋಗೋ ಮಹಿಳೆಯರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಪಾಸ್ ಅಂತ ಒಂದು ಮಾಡಿದ್ರೆ ಇನ್ನೂ ತುಂಬ ಸೌಕರ್ಯವಾಗಿರುತ್ತೆ. ಬಸ್ಸಲ್ಲಿ ಹೆಂಗೆ ಪಾಸ್ ಇದೆಯೋ ಆ ಥರ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಯೂಸ್ಫುಲ್. ಬಿಕಾಸ್ ನಿಮಗೆ ಗೊತ್ತದೆ ಎಲ್ಲ ಬೆಲೆ ಏರ್ತಾ ಇದೆ. ಇದನ್ನೂ ಏರಿದ್ರೆ ತುಂಬ ಕಷ್ಟ. ನೀವು ಹೇಳಿದ್ರಿ ಎಲ್ಲ ಬೆಲೆ ಏರ್ತಾ ಇದೆ, ಬಟ್ ಸ್ಯಾಲ್ರಿ ನಮ್ಮದು ಏರಿಕೆ ಆಗಲ್ಲ. ಸೊ ಎಲ್ಲಿಂದ ಎಲ್ಲಿಗೆ ಡೈಲಿ ಟ್ರಾವೆಲ್ ಮಾಡ್ತೀರಾ? ಎಷ್ಟು ರೂಪಾಯಿ ಕೊಡ್ತಾ ಇದ್ದೀರಾ? ಆ್ಯಂಡ್ ಡೈಲಿ ಐ ಆಮ್ ಇನ್ವೆಸ್ಟಿಂಗ್ 200 rupees. ನಾನು ಇದರಿಂದ ಜ್ಞಾನಭಾರತಿ ಟು ಕನಿಂಗಮ್ ರೋಡ್ ಐ ಆಮ್ ಕಮ್ಮಿಂಗ್. ಓಕೆ, ಸೊ ಅಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಐ ವಿಲ್ ಕಮ್. ಸೊ ಡೈಲಿ 60 rupees ಆಗುತ್ತೆ ನನಗೆ. ಅಪ್ ಆ್ಯಂಡ್ ಡೌನ್ ಇಟ್ ಈಸ್ 120 rupees. ಸೊ ತುಂಬಾ ಕಷ್ಟ. ನಾರ್ಮಲ್ ಆಗಿ ಈಗ ಮೆಟ್ರೋಗೆ ಅಡ್ಡಾಡೋರು ಯಾರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದವರು. ಈಗ ಆಬ್ವಿಯಸ್ಲಿ ಈಗ ಅವರು ಇನ್ಕ್ರೀಸ್ ಮಾಡಿದ್ದಾರೆ ಅಂದರೆ ಇವರಿಗೆ ಮಿಡಲ್ ಕ್ಲಾಸ್ ಪ್ರಾಬ್ಲಮ್ ಆಗಿತ್ತು. ಅದರಲ್ಲೂ ನಾವು ಸ್ಟೂಡೆಂಟ್ಸ್ ಇಲ್ಲಿ ಬೆಂಗಳೂರಿಗೆ ಓದಕ್ಕೆ ಬಂದಿರೋರು, ಅಟ್ಲೀಸ್ಟ್ ಇವಾಗಾದರೂ ಅಡ್ಡಾಡ್ತೀವಿ ನಾವು ಇಲ್ಲಿ, ಹೌದಾ? ಅವ್ರಿಗಂತೂ ಪ್ರಾಬ್ಲಮ್ ಆಗಿತ್ತು. ಇವರು ಬೇರೆ ಕಡೆ ಎಲ್ಲ ಡೆಲ್ಲಿ ಮೆಟ್ರೋ ಆಗಲಿ, ಕೋಲ್ಕತ್ತಾ ಮೆಟ್ರೋಲ್ ಆಗಲಿ, ಅಲ್ಲೆಲ್ಲ ಅಮೌಂಟು ಕಂಪೇರ್ ಮಾಡಿದರೆ ಭಾಳ ಕಡಿಮೆ ಇದೆ ಡೆಲ್ಲಿಲಿ ಅಥವಾ ಕೋಲ್ಕತ್ತಾ. ಯಾಕಂದರೆ ನಾವು ಡೆಲ್ಲಿಗೆಲ್ಲ ಹೋದಾಗೆಲ್ಲ ಅಡ್ಡಾಡಿದ್ದೀವಿ. ಆದರೆ ಅಂದರೆ ಪರ್ಟಿಕ್ಯುಲರ್ ಆಗಿ ಇಷ್ಟ ಅಂತಲ್ಲ, ಬಟ್ ಇದಕ್ಕೆ ಕಂಪೇರ್ ಮಾಡಿದರೆ ಅಲ್ಲಿ ಕಡಿಮೆ ಇದೆ, ಚೀಫ್ ಇದೆ. ಇವರು ಇಲ್ಲಿ ಕರ್ನಾಟಕ ಸ್ಟೇಟಲ್ಲಿ ಏನು ಮಾಡ್ತಿದ್ದಾರೆ, ಈಗ ಇಲ್ಲಿ ಅಮೌಂಟ್ ತೆಗೆದುಬಿಟ್ಟು ಬೇರೆ ಕಡೆ, ಯಾಕಂದರೆ ಈಗ ಆಬ್ವಿಯಸ್ಲಿ ಗೌರ್ಮೆಂಟದಲ್ಲಿ ಪಂಚ ಗ್ಯಾರಂಟಿಗೋಸ್ಕರ ಅಂತ ಅಂದ್ಬಿಟ್ಟು ಅಮೌಂಟ್ ಕೊಟ್ಟಿದ್ದಾರೆ. ಈಗ ಅವ್ರ ಹತ್ರ ದುಡ್ಡಿಲ್ಲ. ಆಬ್ವಿಯಸ್ಲಿ ಅವರು ಜನರು ಇಲ್ಲಿ ಮೇನ್ ಏನು ಇಲ್ಲಿಂದ ಬೆಂಗಳೂರಿಂದ ಅವ್ರ ಅಮೌಂಟ್ ಜಾಸ್ತಿ ತಗೊಳಕ್ ನೋಡ್ತಾರೆ. ಅದೇ ಜಾಸ್ತಿ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಅಷ್ಟೇ ಮೇಡಮ್. BMRCL ಹೇಳೋದು ನಿರ್ವಹಣಾ ವೆಚ್ಚ, ಆಮೇಲೆ ಎಂಪ್ಲಾಯೀಸ್ ಸ್ಯಾಲ್ರಿ ಆಗಿರ್ಬೋದು, ಆಮೇಲೆ ಮೆಟ್ರೋ ಲೈನ್ಗೆ ಬೇಕಾಗಿರುವಂತಹ ಹಣ ಅಂತ. ಆದರೆ ಅಲ್ಲಿ ಎಂಪ್ಲಾಯಿಗಳ ಮಾತಾಡುವ ಅವ್ರಿಗೆ ಸ್ಯಾಲ್ರಿ ಎಲ್ಲೂ ಕೂಡ ಹೈಕ್ ಆಗಿಲ್ಲ. ತುಂಬಾ ಅಂದರೆ ಅಲ್ಲೂ ಕೂಡ ಸಮಸ್ಯೆ ಇರುವಂಥದ್ದು. ಬಟ್ ರೀಸನ್ ಅದನ್ನ ಹೇಳ್ತಾ ಇದ್ದಾರೆ. ಈಗ ಮೊನ್ನೆದ್ದು ನಿಮಗೆ ಗೊತ್ತು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ತಿಕ್ಕಾಟ ಮಾಡಿ ಸ್ಟಾಪ್ ಮಾಡಿದ್ರು. ಏಪ್ರಿಲ್ 1ಕ್ಕೆ ಸ್ಪಷ್ಟವಾಗಿ ಅದನ್ನ ಏರಿಕೆ ಮಾಡ್ತೀವಿ ಹೇಳ್ತಾ ಇದ್ದಾರೆ. ಆಸ್ ಎ ಯೂತ್ ಆಗಿ ಸರ್ಕಾರಕ್ಕಾಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ಗೆ ಏನು ಕಿವಿ ಮಾತು ಹೇಳ್ತೀರಾ? ನೋಡಿ ಮೇಡಮ್, ಇವರಿಗೆ ಅಮೌಂಟ್ದು ಪ್ರಾಬ್ಲಮ್ ಇದೆ ಅಂದರೆ ಕೆಲವೊಂದಿಷ್ಟು ಪ್ಲೇಸ್ಗಳಲ್ಲೆಲ್ಲ ಕರಪ್ಷನ್ ಕಡಿಮೆ ಮಾಡಿಬಿಟ್ಟು, ಅಥವಾ ಬೇರೆ ಕಡೆ ಈಗ ಅಡ್ವರ್ಟೈಸ್ಮೆಂಟ್ದು ಸಾಕಷ್ಟು ಜಾಗ ಖಾಲಿ ಇರುತ್ತೆ ಮೇಡಮ್ ಮೆಟ್ರೋದೆಲ್ಲ. ಅಲ್ಲೆಲ್ಲ ಅವ್ರಿಗೆ ರೆಂಟ್ ಕೊಟ್ಬಿಟ್ಟು ಅಲ್ಲಿಂದ ಇನ್ಕಮ್ ಜನ್ರೇಟ್ ಮಾಡ್ಕೊಳ್ಳಿ. ಇವ್ರ ಹತ್ರನೇ ಕಮ್ಯೂಟರ್ಸ್ ಹತ್ರ ಏನಕ್ಕೆ ಜಾಸ್ತಿ ಮಾಡ್ಕೋತಿದ್ದಾರೆ ಅಂದರೆ ಮೇಡಮ್, ಇರಲಿ ಅಮೌಂಟ್ ಇರಲಿ, ಬಟ್ ಆದರೆ ಇದು ಜಾಸ್ತಿ ಆಯಿತು ಕಂಪೇರ್ ಮಾಡಿದ್ದಕ್ಕೆ. ಅದಕ್ಕೆ ಮುಂದಿನ ಎಲೆಕ್ಷನ್ದಲ್ಲೆಲ್ಲ ಇದು ಅವ್ರಿಗೆ ಆಬ್ವಿಯಸ್ಲಿ ಇದು ಹೊಡೆತ ಕೊಡುತ್ತೆ ಮೇಡಮ್. ಯಾಕಂದರೆ ಪ್ರತಿಯೊಂದರಲ್ಲೂ ರೇಟ್ ಜಾಸ್ತಿ ಆಗಿದೆ. ಈಗ ಒಂದು ನಂದಿನಿ ಪ್ರಾಡಕ್ಟ್ಸ್, ಮಿಲ್ಕ್ ಪ್ರಾಡಕ್ಟ್ಸ್ ಹಿಡ್ಕೊಂಡು 2 ಸಲ ಹೆಚ್ಚಿಗೆ ಮಾಡಿದರು. ಹೌದು, ಮತ್ತು ಈಗ ಮೆಟ್ರೋದು ಜಾಸ್ತಿ ಮಾಡಿದ್ದಾರೆ. ಮತ್ತು ಬೇರೆ ಕಡೆ ಎಲ್ಲ ಸ್ಟಾಂಪ್ ರಿಜಿಸ್ಟ್ರೇಷನ್ ಫೀಸ್ ಎಲ್ಲ ಅಲ್ಲಿ ಜಾಸ್ತಿ ಮಾಡಿದ್ದಾರೆ. ಈಗ 3 ವರ್ಷದಿಂದ ಆಯಿತು ಯಾವುದೇ ಒಂದು ರಿಕ್ರೂಟ್ಮೆಂಟ್ ಇಲ್ಲ ಇವ್ರದ್ದು. ಅಂದರೆ ಇವರು ಒಂಥರ ಈ ಸ್ಟೇಟ್ ಗೌರ್ಮೆಂಟಲ್ಲಂತೂ ಭಾಳ ಇವಾಗ ಏನೂ ಆಗ್ತಿಲ್ಲ, ಕೆಲಸನೇ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲಾದರೂ ರೋಡ್ಸ್ ಇರಲಿ ಅಂದರೆ ಇವ್ರೇನು ಮಾಡ್ತಾರೆ, ಅಮೌಂಟ್ ತೊಗೊಂಡ್ರು ಅದ್ರ ತಕ್ಕಂಗೆ ಕೆಲಸ ಆಗ್ತಿಲ್ಲ ಈ ಗ್ರೌಂಡ್ ಲೆವೆಲ್ದಲ್ಲಿ. ಅದಕ್ಕೆ ಇವರು ಫೀ ಜಾಸ್ತಿ ಮಾಡಿದಾರ ಇಲ್ಲಿ ಮೆಟ್ರೋದು. ಇವರು ಎಲ್ಲಿಗೋ ಏನೋ ಕೊಟ್ಟರು ಇದು ಗ್ಯಾರಂಟಿಗೇನೋ ಕೊಡೋರು ಇವರು. ಆಲ್ಮೋಸ್ಟ್ ಈ ದುಡ್ಡನ್ನ ಇಲ್ಲಿ ಕಲೆಕ್ಟ್ ಆಗಿರೋದು. ಅದಕ್ಕೆ ಈ ಜಾಸ್ತಿ ಮಾಡಬಾರ್ದು ಅಂತ ಅಷ್ಟೇ ನಮ್ಮದು ಮೇಡಮ್. ಐ ಆಮ್ ನಾಟ್ ಓಕೆ ವಿತ್ ಇಟ್. ಆಲ್ರೆಡಿ ಲಾಸ್ಟ್ ಇಯರ್ ದೇ ಹ್ಯಾವ್ ಇನ್ಕ್ರೀಸ್ ದ ಪ್ರೈಸ್, ವಿಚ್ ಇಸ್ ವೆರಿ ಸಬ್ಸ್ಟಾನ್ಷಿಯಲ್. ನೌ ದಿಸ್ ಟೈಮ್ ದೇ ಆರ್ ಸೇಯಿಂಗ್ ದಟ್ 5% ದೇ ವಿಲ್ ಇನ್ಕ್ರೀಸ್, ವಿಚ್ ಇಸ್ ನಾಟ್ ಓಕೆ ಫಾರ್ ಮೀ. ಫಾರ್ ದ ಕಾಮನ್ ಪೀಪಲ್ ದಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ದೇ ಶುಡ್ ನಾಟ್ ಇನ್ಕ್ರೀಸ್ ಇಟ್. ದಟ್ಸ್ ಮೈ ಒಪಿನಿಯನ್. ಸೌಲಭ್ಯ ಐತೆ, ಹಂಗಂತ ರೇಟನ್ನು ಮಾಡೋದಕ್ಕೆ ಒಂದು ಇತಿಮಿತಿ, ಒಂದು ಚೌಕಟ್ಟು ಇರಬೇಕು.
It is too much and it is burden to the public customers. ಓಕೆ ಡೈಲಿ ಎಲ್ಲಿಂದ ಓಡಾಡ್ತೀರಾ? ಡೈಲಿ ಎಲ್ಲ ಕಡೆನೂ ಮಾರಾಡ್ತೀವಿ. ಓಕೆ ಹ್ಮ್. ಸರ್ಕಾರಕ್ಕೆ ಏನು ಕಿವಿ ಮಾತು ಹೇಳ್ತೀರಾ? ಏನು ಹೇಳ್ತೀರಾ ಅವ್ರು ಹೇಳ್ತೀವಿ ನಾವು ಅಂತಾರೆ ಹೇಳಿದ್ರೆ ಅವ್ರಿಗೆ ಏನು ಅನ್ಸೋದಿಲ್ಲ. ಅವ್ರಿಗೆ ಎಮ್ಮೆ ಚರ್ಮ ಥರ ದಪ್ಪು ಚರ್ಮ ಆಗ್ಬಿಟ್ಟು. ಈಗ ಬೆಂಗಳೂರು ಅವ್ರಿಗೆ- ಟ್ರಾಫಿಕ್ ಅನ್ನ ತಪ್ಪಿಸೋಕ್ಕೋಸ್ಕರ ಮೆಟ್ರೋಗೆ ಡಿಪೆಂಡ್ ಆಗಿರ್ತಾರೆ. ಸೊ ನಮ್ಮ ಬೆಂಗಳೂರು ಮೆಟ್ರೋ ಅಥವಾ ಬೇರೆ ಕಡೆ ಮೆಟ್ರೋಗೆ ಹೋಲಿಸಿದ್ರೆ ಬೆಂಗಳೂರು ಮೆಟ್ರೋನೇ ರೇಟ್ ಜಾಸ್ತಿ. ಸರ್ಕಾರ ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಏನು ಅನ್ಸೋದಿಲ್ಲ ಅವ್ರಿಗೆ. ಅವ್ರ ಸೌಕರ್ಯ, ಅವ್ರ ಅನುಕೂಲ, ಅವ್ರ ಬೆಳವಣಿಗೆ, ಅವ್ರ ಅಭಿವೃದ್ಧಿ 50 ಕೋಟಿ 100 ಕೋಟಿ ಖರ್ಚು ಮಾಡಿರ್ತಾರಲ್ಲ, ಆ ದುಡ್ಡನ್ನ ಔ ಟು ರಿಕವರ್ ದ ಮನಿ ವಾಟ್ ದೇ ಸ್ಪೆಂಡ್ ಇನ್ ದ ಎಲೆಕ್ಷನ್ಸ್ ಅಂತ ಅವ್ರು ದೇ ಆರ್ ಕಾನ್ಸಂಟ್ರೇಟ್ ಆನ್ ದಟ್ ಸೆಕ್ಟರ್. ಸುಮ್ಮನೆ ಓರಲಿ ದೇ ವಿಲ್ ಗೋ ಕಮ್ ಅಂಡ್ ಸ್ಪೀಕ್ ಟು ದ ಪಬ್ಲಿಕ್ ಅಂಡ್ ಮೀಡಿಯಾ. ಬಟ್ ಪ್ರಾಕ್ಟಿಕಲ್ ಸಿಚುಯೇಷನ್ ಬೇರೆ ಇರ್ತದೆ. ಸಾಮಾನ್ಯವಾಗಿ ಪರಿಸ್ಥಿತಿ ವಾತಾವರಣ ಬೇರೆ ಇರ್ತದೆ. ಅವರು ಮಾತಾಡೋದೇ ಒಂದು, ಕೆಲಸ ಕಾರ್ಯವೈಖರಿ ಮಾಡೋದೇ ಒಂದು. ಅವ್ರು ಯಾವುದು ರಾಜಕಾರಣಿಗಳು 90 ಭಾಗ ಏನು ಹೇಳ್ತಾರೋ ಅದು ನಡ್ಕೊಳ್ಳೋದೇ ಇಲ್ಲ. ಸಮಾಜಕ್ಕೆ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಮಾತ್ರ ಅವರು ಬಿಂಬಿಸೋ ಮುಖವಾಡ ಬೇರೆ. ಅವ್ರು ಗೋಮುಖ ವ್ಯಾಘ್ರ ಥರ ಇರ್ತಾರೆ 90% ರಾಜಕಾರಣಿಗಳು. ಏನ್ ಕಿವಿ ಮಾತು ಹೇಳ್ತೀರಾ? BMRC ಆಗಿರ್ಬೋದು, ಏನು ಹೇಳೋದಿಲ್ಲ ಅವ್ರಿಗೇನು ಅನ್ಸೋದಿಲ್ವ. ಹೇಳಿದ್ನಲ್ಲ ಅವ್ರಿಗೆ ಎಮ್ಮೆ ಚರ್ಮ ಥರ. ಇಲ್ಲೆಲ್ಲೋ ಒನಕೆ ತಗೊಂಡು ನೋಡಿದ್ರೆ ಅಲ್ಲೆಲ್ಲೋ ಶಬ್ದ ಬರ್ತದೆ ಅಂತಾರೆ ಅವರು. ಅವ್ರಿಗೇನು ಅನ್ಸೋದೇ ಇಲ್ಲ. ಅವರಿಗೆ 90% ರಾಜಕಾರಣಿಗಳಿಗೆ ಮಾನವೀಯ ಮೌಲ್ಯಗಳೇ ಕಾಣ್ತಾ ಇಲ್ಲ. ಅವರು ನಿಜವಾಗ್ಲೂ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಬಾಯಲ್ಲಿ ಹೇಳ್ತಾರಲ್ವ, ಅದನ್ನ ಕಾರ್ಯವೈಖರಿಗೆ ತರಬೇಕಂದ್ರೆ ಹೇಳ್ದಂಗೆ ನಡ್ಕೋಬೇಕು, ಜನರಿಗೆ ಒಳ್ಳೇದು ಮಾಡಬೇಕು. ಸೊ ನೀವು ಕೂಡ ಮೆಟ್ರೋ ಪ್ರಯಾಣಿಕೆ ಮತ್ತೆ ಏಪ್ರಿಲ್ 1ರಿಂದ ದರ ಏರಿಕೆಗೆ ಪ್ಲಾನ್ ಮಾಡಿದೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಈಗ ಡೈಲಿ ಕೆಲ್ಸಕ್ಕೆ ಹೋಗಲೇಬೇಕು, ಅವಶ್ಯಕತೆ ಇದೆ. ಮೆಟ್ರೋ ದರ ಏರಿಕೆ ಆಗಿರೋದ್ರಿಂದ ಬಡವರಿಗೆ ತುಂಬ ಕಷ್ಟ ಆಗುತ್ತೆ ಸರ್. ಬಡವರು ಅಂತಂದರೆ ಒಂದು ಸೀಮಿತವಾದ ಒಂದು ಸ್ಯಾಲರಿ ಇರುತ್ತೆ. ಸ್ಯಾಲರಿ ಜಾಸ್ತಿ ಇರೋರಿಗೆ ಮೆಟ್ರೋ ನೀಡಿದೆ, ಅವರು ಹೋಗ್ತಾರೆ. ಬಟ್ ಕಡಿಮೆ ಅಮೌಂಟ್ ಇರೋರಿಗೆ ಏನಾಗುತ್ತೆ, ಸ್ಯಾಲ್ರೀಸ್ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಮೇಡಮ್. ಸ್ಯಾಲ್ರಿ ಇದು ಮೆಟ್ರೋ ದರ ಏರಿಸಿರೋದು ಅದು ಬೇರೆ ಮೊನ್ನೆ ಅಷ್ಟೇ ಏರಿಸಿದ್ದಾರೆ. ಮತ್ತೆ ದರ ಏರಿಕೆ ಆದರೆ ಜನರ ಮೇಲೆ ತುಂಬ ಆರ್ಥಿಕವಾಗಿ ಪ್ರಭಾವ ಬೀರುತ್ತೆ. ಈಗ ಅವ್ರು ಹೇಳೋದು BMRC ಅಲ್ಲೋ ಇಲ್ಲಿನ ಖರ್ಚು ಆಗಿರ್ಬೋದು, ನಿರ್ವಹಣಾ ವೆಚ್ಚ ಆಗಿರ್ಬೋದು, ಇದನ್ನು ಸರಿದೂಗಿಸೋಕ್ಕೋಸ್ಕರ ಈ ರೀತಿಯಾದಂತಹ ದರ ಏರಿಕೆ ಮಾಡ್ತೀವಿ ಅಂತ. ಹಾಗಾದರೆ ಜನಸಾಮಾನ್ಯರ ಮೇಲೆ ಪ್ರತಿ ವಸ್ತುಗಳು, ಈಗ ಚಿನ್ನ ಬೆಳ್ಳಿ ನಿಮಗೇನೆ ಗೊತ್ತು, ಗಗನಕ್ಕೆ ಏರ್ತಾ ಇದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಅದನ್ನೇ ನಾನು ಹೇಳೋಕ್ಕೆ ಹೊರಟೆ. ಹೆಂಗಾಗ್ತಾ ಇದೆ ಅಂತಂದರೆ ಈ ಬೆಲೆಯನ್ನು ಬಿಸಿ ತುಪ್ಪನ ಕೈಯಲ್ಲಿ ಇಟ್ಕೊಂಡು ಓಡಾಡೋ ಸ್ಥಿತಿ ಬಂದಿದೆ. ಒಂದು ಈ ಕಡೆ ಗ್ರೋಸರೀಸು ರೇಟ್ ಜಾಸ್ತಿ ಆಗ್ತಾಯಿದೆ, ವೆಜಿಟೇಬಲ್ಲು ರೇಟ್ ಜಾಸ್ತಿ ಆಗ್ತಾಯಿದೆ. ಬಿಡಿ ಚಿನ್ನ ಏನಾದರೂ ನೋಡಿದ್ರೆ ಅದು ಬಡವ್ರಿಗಂತೂ ನೋಡದೇ ಇರೋ ಸ್ಥಿತಿನಲ್ಲಿ ಆಗಿದೆ. ಅದೆಲ್ಲ ಒಂದು ಪಕ್ಕಕ್ಕಿಡೋಣ. ದಿನಾಲೂ ನಾವು ಜೀವನಕ್ಕಾಗಿ ಓಡಾಡ್ತೀವಿ ಬಿಡಪ್ಪ, ಮೆಟ್ರೋದಲ್ಲಿ ಓಡಾಡ್ತೀವಿ, ಅಲ್ಲಾದರೂ ಸ್ವಲ್ಪ ಕಡಿಮೆ ಇದೆ ಅಂತಂದರೆ ಅಲ್ಲೂ ಜಾಸ್ತಿ ಆಗ್ತಾಯಿದೆ. ಮತ್ತು ಹೇಗೆ ಬದುಕಬೇಕು ಅನ್ನೋದು ಕಷ್ಟ ಆಗ್ತಾ ಇದೆ ಮೇಡಮ್. ಇಲ್ಲಿ ಯಾರು ಸರಿಪಡಿಸ್ಬೇಕು, ಸೆಂಟ್ರಲ್ ಗೌರ್ಮೆಂಟಾ ರಾಜ್ಯ ಸರ್ಕಾರನ? ಯಾಕಂದರೆ ಇವ್ರು ಅವ್ರ ಮೇಲೆ ಹೇಳೋದು, ಅವ್ರು ಹೈಕ್ ಮಾಡ್ತಾ ಇರೋದು ಪಂಚ ಗ್ಯಾರಂಟಿನ ಸರಿಪಡಿಸ್, ಇವ್ರು ಹೇಳೋದಿಲ್ಲ ಅಲ್ಲಿ ಸಮಿತಿ ಇರೋದು, ಅಲ್ಲಿನ ಸಮಿತಿ ಡಿಸೈಡ್ ಮಾಡೋದಂತ. ಈ ತಿಕ್ಕಾಟದ ನಡುವೆ ಜನಸಾಮಾನ್ಯರು ಒದ್ದಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸಲ್ವಾ? ಅನ್ನಿಸ್ತಾ ಇದೆ ಮೇಡಮ್. ಯಾಕೆ ಅನ್ಸಲ್ಲ ಮೇಡಮ್? ಅವ್ರವ್ರ ಮಧ್ಯದಲ್ಲಿ ಏನೇನು ನಡೀತಾ ಇದೆ ಯಾರಿಗೂ ಗೊತ್ತಿಲ್ಲ. ಈಗ ಏನಾಗ್ತಿದೆ, ಒಂದು ಸರ್ಕಾರ ಅನ್ನೋ ಒಂದು ಜವಾಬ್ದಾರಿ ತಗೊಂಡ್ಮೇಲೆ ಅವರವರಲ್ಲಿ ಕುತ್ಕೊಂಡು ಅವರು ಡಿಸೈಡ್ ಮಾಡಿ ಜನಸಾಮಾನ್ಯರಿಗೆ ಸವಲತ್ತುಗಳನ್ನು ಹೇಗೆ ಕೊಡಬೇಕು ಅಂತ ಅವ್ರು ತೀರ್ಮಾನ ಮಾಡಬೇಕೇ ಬಿಟ್ಟರೆ ನಾವು ಹಂಗೆ ಕೇಳೋಕ್ಕಾಗತ್ತೆ? ಜನಸಾಮಾನ್ಯರು ಆ್ಯಕ್ಚುಲಿ ಕೆಲವ್ರಿಗೆ ಮೆಟ್ರೋದಲ್ಲಿ ಬಂದು ಹೇಗೆ ಹೋಗಬೇಕು ಹೇಗೆ ಬರಬೇಕು ಅನ್ನೋ ಕನ್ಫ್ಯೂಷನಲ್ಲೇ ಬರ್ತಾ ಇರೋ ಜನರು ಸರ್ಕಾರದ ಜೊತೆ ಮಾತಾಡೋಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಏನು ನಾವು ಸರ್ಕಾರ ನಡೆಸಿ ಜನಸಾಮಾನ್ಯರಿಗೆಲ್ಲ ಒಂದು ಸವಲತ್ತುಗಳನ್ನು ಕೊಡ್ತೀವಿ ಅಂತ ರಾಜಕೀಯವಾಗಿ ನಿಂತಿರೋರು ಅವರು ಜವಾಬ್ದಾರಿ ತಗೋಬೇಕೇ ಬಿಟ್ಟರೆ ಜನಸಾಮಾನ್ಯರ ಮೇಲೆ ಈ ರೀತಿಯಾದ ಒತ್ತಡಗಳನ್ನು ಹೇರೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಹೇಳ್ತೀನಿ ಮೇಡಮ್. ಇಲ್ಲ, ನನಗೆ ನಾನು ಒಪ್ತೀನಿ ಮೇಡಮ್. ಒಂದು ಅವ್ರಿಗೆ ಪ್ರೆಷರ್ ಇರ್ಬೋದು, ಗೌರ್ಮೆಂಟ್ಗೆ ಪ್ರೆಷರ್ ತಂದ್ಕೊಂಡಿರೋದು ಅವರೇ ತಂದ್ಕೊಂಡಿದ್ದಾರೆ. ಯಾವುದು ಆದ್ಯತೆ ಇದೆ, ಯಾವುದಕ್ಕೆ ನಾವು ಆದ್ಯತೆ ಕೊಡಬೇಕು, ಯಾವುದನ್ನು ನಾವು ರೇಟ್ ರೈಸ್ ಮಾಡಬೇಕು, ಯಾವುದನ್ನು ಜನಸಾಮಾನ್ಯರಿಗೆ ಸಿಗೋ ಥರ ನಾವು ಕೆಲಸ ಮಾಡಬೇಕು ಅಂತ ಅವರಲ್ಲಿ ಇದ್ದಿದ್ರೆ ಇಷ್ಟೊಂದು ಕಷ್ಟ ಆಗ್ತಿರ್ಲಿಲ್ಲ ಅಂತ ನಾನು ಅಂದ್ಕೊತೀನಿ. ಬಟ್ ನೀವೆಲ್ಲ ಮೀಡಿಯಾದವರೆಲ್ಲ ಸೇರಿ ಸ್ವಲ್ಪ ಈ ಬೆಲೆ ಏರಿಕೆಗಳನ್ನು ಕಡಿಮೆ ಮಾಡಿದ್ರೆ ನಮ್ಮಂಥ ಜನಸಾಮಾನ್ಯರು ಜೀವನ ಮಾಡೋದು ಸುಲಭ ಆಗುತ್ತೆ ಅಂತ ಅನಿಸುತ್ತೆ ಮೇಡಮ್. ನಾನು ಡೈಲಿ ಓಡಾಡ್ತೀನಿ ಮೇಡಮ್. ನಾನು ಮೇಡಮ್ ದಾಸರಹಳ್ಳಿಯಿಂದ 66 ರೂಪಾಯಿ 50 ಪೈಸೆ ಮೇಡಮ್ ಒಂದು ಸೈಡು. ದಿನಕ್ಕೆ 132 ರೂಪಾಯಿ 33 ರೂಪಾಯಿ ಹೋಗುತ್ತೆ. ಯೋಚನೆ ಮಾಡಿ ಮೇಡಮ್, ಡೈಲಿ 133 ಇಂಟು 25 ಡೇಸ್ ಅಂದರೆ ಎಷ್ಟಾಯಿತು? 4,500 5,000 ಮೆಟ್ರೋಗೆ ಹೋದರೆ ಎಷ್ಟೋ ಜನ ನಮ್ಮ ಮಾಧವರದಿಂದ ಲಾಸ್ಟ್ ರೇಷ್ಮೆ ಇನ್ಸ್ಟಿಟ್ಯೂಷನ್ವರೆಗೂ ಹೋಗ್ತಾರೆ. ಅದು ಲಾಸ್ಟ್ ಸ್ಟಾಪ್ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ನಿಯರ್ ಬೈ ಡೈಲಿ 200 ರೂಪೀಸ್ ಮೆಟ್ರೋಗೆ ಹೋದರೆ ಅವ್ರು ತಗೊಳ್ಳೋ ಸಂಬಳದಲ್ಲಿ ಅವ್ರ ಮಕ್ಕಳು ಸಾಕೋದೇನು? ಈಗ ಇನ್ನೊಂದೇನು, ಈ ಕಡೆ ಬಾಡಿಗೆಗಳು ಜಾಸ್ತಿ.
ಹಾಂ ನೀರನ್ನು ಏನು ಹೇಳ್ತಾರೆ, ನೀವು ಕರೆಂಟ್ ಬಿಲ್ ಕಟ್ತೀರಾ? ಏನಿಲ್ಲ ಅಲ್ವಾ, ಕರೆಂಟ್ ಬಿಲ್ ಇಲ್ಲಿ ಕಟ್ಟಲ್ಲ ಮೇಡಮ್, ಓನರ್ಗಳಿಗೆ ಕೊಡ್ತಾ ಇದ್ದೀವಿ. ಎಂಥದ್ದು ಭಾಗ್ಯಜ್ಯೋತಿ ಯೋಜನೆ ತಂದ್ರೆ ಓನರ್ಗಳು ಏನು ಮಾಡ್ತಾರೆ, ನೀವು ಕರೆಂಟ್ ಬಿಲ್ ಕಟ್ಟಲ್ಲ, ತಿಂಗಳ 2,000 ನಿಮಗೆ ಗೃಹಲಕ್ಷ್ಮಿ ಬರುತ್ತೆ, ತಗೊಳ್ರಿ ಬಾಡಿಗೆ ರೈಸ್ ಮಾಡಿ ಕೂತ್ಕೊಂಡಿದ್ದಾರೆ. ಜನಸಾಮಾನ್ಯರಿಗೆ ಎಲ್ಲಿ ಸಿಕ್ಕಿದೆ ಮೇಡಮ್, ಎಲ್ಲಿ ಸಿಕ್ಕಿದೆ ಹೇಳಿ? ಇಲ್ಲ ಅಂತ ಹೇಳಲ್ಲ, ಜನಸಾಮಾನ್ಯರಿಗೆ ಸಿಗಲಿ ಅಂತಲೇ ಗೃಹಲಕ್ಷ್ಮಿ ಮಾಡಿದ್ರು, ಬಾಡಿಗೆಗಳು ರೈಸ್ ಮಾಡಿದ್ರು, ಬಂಗಾರದ ರೇಟ್ ರೈಸ್ ಮಾಡಿದ್ರು, ತರಕಾರಿ ರೇಟ್ ರೈಸ್ ಮಾಡಿದ್ರು. ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಮೇಡಮ್. ಮೌನವಾಗಿ ಜೀವನ ಮಾಡಬೇಕು ಅಂತ ಅನ್ನಿಸ್ಬಿಟ್ಟಿದೆ ಅಷ್ಟೇ. ಕಣ್ಣಲ್ಲಿ ನೀರು ಬರುತ್ತೆ, ಕಣ್ಣಲ್ಲಿ ನೀರಿಲ್ಲ ಮೇಡಮ್ ಹಾಕ್ಲಿಕ್ಕೆ ಅಷ್ಟೇ. ಯಾಕಂದರೆ ಬಡವ್ರಿಗೋಸ್ಕರ ಬದುಕಬೇಕು ಮೇಡಮ್ ಸರ್ಕಾರ. ಅವ್ರ ಮಟ್ಟದಲ್ಲಿ ಅವ್ರಿಗೆ ಎಲ್ಲ ಹೊಟ್ಟೆ ತುಂಬಿರುತ್ತೆ ಮೇಡಮ್. ನಾನು ಕರೆಕ್ಟಾಗಿ ನನಗೆ ಹೊಟ್ಟೆ ತುಂಬಿದೆ ಅಂದರೆ ನಿಮ್ಮ ಹೊಟ್ಟೆ ಹಸು ನನಗೆ ಕಾಣಿಸಲ್ಲ ಮೇಡಮ್. ಹಂಗಾಗಿದೆ ಪರಿಸ್ಥಿತಿ. ಸ್ವಲ್ಪ ಮಟ್ಟದ ಗ್ರೌಂಡ್ ಲೆವೆಲ್ಗೆ ಇಳಿಲಿ ಮೇಡಮ್. ಎಲ್ಲರೂ ಸ್ಲಮ್ ಏರಿಯಾಗಳು ಬರಲಿ ಮೇಡಮ್. ಆ ಏರಿಯಾಗಳು ನೋಡಿ ಅವರು ತೀರ್ಮಾನಗಳನ್ನು ತಗೊಳ್ಳಿ, ಅವಾಗ ಸರ್ಕಾರ ಒಳ್ಳೆ ಸರ್ಕಾರ ಆಗುತ್ತೆ ಮೇಡಮ್. ಎಲ್ಲರಿಗೂ ಸಂಬಳನೂ ಕಡಿಮೆ ಇದೆ. ಹಂಗಿರ್ಬೇಕಾದ್ರೆ ಈ ಮೆಟ್ರೋದು ಜಾಸ್ತಿ ಮಾಡಿದ್ರೆ ಅಮೌಂಟ್ ಇದಕ್ಕೇ ಹೋಗ್ತಾ ಇರುತ್ತೆ. ನಾವು ಮಕ್ಳಿಗೆ ಓದಿಸೋದಾ ಅಥವಾ ಖರ್ಚು ನೋಡೋದಾ, ಬಾಡಿಗೆ ಕಟ್ಟೋದಾ, ಈ ಥರ ಪರಿಸ್ಥಿತಿ ಇದೆ. ದಯವಿಟ್ಟು ಮೆಟ್ರೋದು ಕಡಿಮೆ ಮಾಡಿದ್ರೆ ನಾವೇನು ಮಾಡ್ತೀವಿ, ಬೇಗ ಬರಬೇಕು ಅಂದ್ಬಿಟ್ಟು ಮೆಟ್ರೋಗೆ ಬರ್ತೀವಿ. ಯಾಕಂದರೆ ಟ್ರಾಫಿಕ್ ಇರಲ್ಲ, ಬೇಗ ಹೊರಡಬೇಕು, ಬೇಗ ಹೋಗಿ ಸೇರಬೇಕು, ಟೈಮಿಂಗ್ ಇರಬೇಕು ಅಂದ್ಬಿಟ್ಟು ಮೆಟ್ರೋ ಯೂಸ್ ಮಾಡ್ತೀವಿ. ಇದರಲ್ಲೇ ನಮಗೆ ತಗೊಳ್ಳೋ ಸಂಬಳದಲ್ಲಿ 4,000 5,000 ಇದಕ್ಕೆ ಅಂತ ಹೋಗ್ಬಿಟ್ರೆ ಹೆಂಗೆ ನಾವು ಜೀವನ ಮಾಡೋದು? ಈ ಥರ ಇದೆ. ಕಡಿಮೆ ಮಾಡಿದ್ರೆ ಇನ್ನು ನಮ್ಕಿನ ಕೆಳಗಡೆ ಇರೋರು ಇದಕ್ಕೆ ಬರ್ತಾರೆ. ಇದು ದುಡ್ಡು ಜಾಸ್ತಿ ಅಂದ್ಬಿಟ್ಟು ಬಸ್ಸಲ್ಲಿ ಓಡಾಡ್ತಾರೆ, ಫ್ರೀ ಬಸ್ ಇದೆ ಅಂತ. ಫ್ರೀ ಬಸ್ಸಲ್ಲಿ ಹೆಂಗೆ ಅಂದರೆ ಜನರು ಜಾಸ್ತಿ, ತುಂಬ ಜನರು, ಕೂತ್ಕೊಳ್ಳೋಕ್ಕೆ ಜಾಗ ಇರಲ್ಲ ಲೇಡೀಸ್ಗೆ. ಡ್ರೈವರ್ಗಳು ಅಷ್ಟೇ, ಹತ್ತಿದ ತಕ್ಷಣವೇ ಟಕ್ ಅಂತ ಹೇಳ್ಬಿಟ್ಟು ಡ್ರೈವ್ ಮಾಡಿಬಿಡ್ತಾರೆ. ಲೇಡೀಸ್ ನಿಂತ್ಕೊಂಡ್ರ ಕೂತ್ಕೊಂಡ್ರ ಅಂತಲೂ ನೋಡಲ್ಲ, ಹಿಂದೆ ಮುಂದೆ ಫ್ರೀ ಅಂದ್ಬಿಟ್ಟು ಹಿಂದೆ ಮುಂದೆ ಅಂತ ಒದ್ದಾಡ್ತಾರೆ. ಈ ಥರ ಪರಿಸ್ಥಿತಿನೂ ಇದೆ. ಅದರಿಂದ ಮೆಟ್ರೋದು ಕಡಿಮೆ ಮಾಡಿದ್ರೆ ಓಕೆ ಮೇಡಮ್. ಈಗ ಮೆಟ್ರೋದಲ್ಲಿ ಏರಿಕೆ ಅನ್ನೋ ಪದ ಮಾತ್ರ ಕೇಳಿ ಬರ್ತಾ ಇದೆ. ಪಾಸ್ನಲ್ಲಿ ಕಡಿಮೆ ಮಾಡೋದು, ಸ್ತ್ರೀಯರಿಗೆ ಒಂದು ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡೋದು, ಅದನ್ನೆಲ್ಲ ಯಾವುದು ಮಾಡಿಲ್ಲ. ಏನಾದರೂ ನೀವು ಬೇಡಿಕೆ ಇಡ್ತೀರಾ BMRCLಗೆ? ಅಂದರೆ ಯಾವೆಲ್ಲ ಬೆನಿಫಿಟ್ನ ಇವರು ಸರಿಪಡಿಸ್ಬೇಕಂತ? ಅಂದರೆ ಮೇಡಮ್ ಅರ್ಥ ಆಗಿಲ್ಲ. ಯಾವ ಫೆಸಿಲಿಟಿ ಕೊಡಬೇಕು ಮೆಟ್ರೋದಲ್ಲಿ? ಮೆಟ್ರೋದಲ್ಲಿ ಎಲ್ಲ ಫೆಸಿಲಿಟಿನೂ ಇದೆ, ಇಲ್ಲ ಅಂತ ಏನಿಲ್ಲ. ಈ ದುಡ್ಡಿನ ಏರಿಕೆ ಮಾತ್ರ ಜಾಸ್ತಿ ಇದೆ, ಅದೊಂದು ಇದು ಮಾಡಬೇಕು. ಮತ್ತು ಇನ್ನೇನು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ರಾಜ್ಯ ಸರ್ಕಾರ ಏನು ಸೂಕ್ತ ಕ್ರಮ ಕೈಗೊಳ್ಳಬೇಕು? ಅವರು ಒಳ್ಳೆ ನಿರ್ಧಾರ ತಗೋಬೇಕು ಮೇಡಮ್. ಯಾಕಂದರೆ ಅವರು ಅಲ್ಲಿ ಕೂತ್ಕೊಂಡು ಮಾತಾಡ್ಬೋದು, ಇಲ್ಲಿ ಜನರು ಕಷ್ಟಪಡೋದು ಅವ್ರಿಗೆ ಗೊತ್ತಾಗಲ್ಲ. ಅವರು ಅದನ್ನು ಇಲ್ಲಿ ಅನುಭವಿಸ್ಬೇಕು, ಹೆಂಗಿದೆ ಏನು ಅಂದ್ಬಿಟ್ಟು ಒಂದಿನ ಬಂದು ನೋಡಬೇಕು, ಅವಾಗ ಅವ್ರಿಗೆ ಅರ್ಥ ಆಗುತ್ತೆ. ಮೆಟ್ರೋ ದರ ಜಾಸ್ತಿ ಮಾಡಿದ್ರೆ ಈಗಲೇ ಬೆಲೆ ಏರಿಕೆ, ಜನಗಳಿಗೆ ಆದಾಯ ಇಲ್ಲದೆ ಇರೋದು, ಇದರಿಂದ ತೊಂದರೆ ಆಗಿದೆ. ಇನ್ನು ಅದ್ರ ಜೊತೆಲಿ ಇವರು ದರ ಏರಿಕೆ ಮಾಡಿದ್ರೆ ಇನ್ನೂ ಕಷ್ಟ ಆಗುತ್ತಲ್ಲ. ಹಾಗಾಗಿ ದರ ಏರಿಕೆ ಮಾಡೋದು ಖಂಡಿಸಬೇಕು. ಮತ್ತು ಸಾರ್ವಜನಿಕರು ಎಲ್ಲರೂ ಇದ್ರ ಬಗ್ಗೆ ಪ್ರತಿಭಟನೆ ಮಾಡಬೇಕಾಗುತ್ತೆ. ಎಲ್ಲಿಂದ ಬರ್ತೀರಾ ಡೈಲಿ? ನಾವು ಕೆಲಸದ ನಿಮಿತ್ತ ವಿಧಾನಸೌಧ ಅಥವಾ ಹೈಕೋರ್ಟ್ ಈ ಕಡೆ ಬರ್ತಿರ್ತೀವಿ. ದರ ಈಗ ಹೇಗೆ ಅನಿಸುತ್ತೆ? ಈಗಲೇ ದರ ಜಾಸ್ತಿ ಇದೆಯಲ್ವಾ, ಹಾಗಾಗಿ ಇನ್ನೂ ದರ ಜಾಸ್ತಿ ಮಾಡಿದ್ರೆ ಇನ್ನೂ ಹೊರೆ ಬೀಳುತ್ತೆ. ಹಾಗಾಗಿ ಕಷ್ಟ ಆಗುತ್ತೆ ಜೀವನ ಮಾಡೋಕ್ಕೆ. ಅದರಿಂದ ದರ ಏರಿಕೆ ಮಾಡಬಾರ್ದು ಇವರು. ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು? ಸರ್ಕಾರ ಇದಕ್ಕೆ ಏನು ಅವರೇ ತೀರ್ಮಾನ ಮಾಡಬೇಕಾಗಿರೋದ್ರಿಂದ ಅವರು ದರ ಏರಿಕೆ ಮಾಡೋಕ್ಕೆ ಅವಕಾಶ ಕೊಡಬಾರ್ದು. ಕೊಟ್ಟರೆ ಸಾರ್ವಜನಿಕರು ಮತ್ತು ಪ್ರಯಾಣಿಕರೆಲ್ಲ ಸೇರಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ಜನಸಾಮಾನ್ಯರಿಗೆ ಕೇಳತಕ್ಕಂಥ ಪ್ರಶ್ನೆ ಇಷ್ಟೇ, ನಮಗೆ ಕಡಿಮೆ ದರದಲ್ಲಿ ನಾವು ಹೋಗಬೇಕು. ಮೆಟ್ರೋ ಸರ್ವಿಸ್ ಈಗಾಗಲೇ ಬೆಂಗಳೂರಲ್ಲಿ ವ್ಯಾಪಕವಾಗಿ ಮೆಟ್ರೋ ಸರ್ವಿಸ್ ಈಗಾಗಲೇ ಅನುಷ್ಠಾನ ಆಗಿದೆ. ನಾವು ಕಾಮನ್ ಮ್ಯಾನ್ ಕೇಳತಕ್ಕಂಥದ್ದು ಏನು, ಎಲ್ಲ ಟ್ರಾನ್ಸ್ಪೋರ್ಟು ಭಾಳ ಹೆಚ್ಚಾಗಿದೆ, ಮೆಟ್ರೋ ಅಲ್ಲಿ ಭಾಳ ಕಡಿಮೆ ವೆಚ್ಚದಿಂದ ಬೇಗ ರೀಚ್ ಆಗ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಇದಕ್ಕೆ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟವ್ರು ಯಾರು? ಕೇಂದ್ರ ಸರ್ಕಾರದ, ಇದು BMRC ಹೌದಲ್ವಾ, ಅವರು ಇದಕ್ಕೆ ಸೂಕ್ತವಾಗಿರತಕ್ಕಂಥ ತೀರ್ಮಾನ ತಗೊಂಡು ಜನರ ಅಭಿಪ್ರಾಯಕ್ಕೆ ಮನಗೆಟ್ಟು ಅವು ಕಡಿಮೆ ಮಾಡಬೇಕು ಅಂತ ಹೇಳ್ತೀವಿ. ಈಗ ಸರ್, ಸೆಂಟ್ರಲ್ ಗೌರ್ಮೆಂಟ್ನ ನಾಯಕರುಗಳು ಹೇಳೋದು ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಸರಿಪಡಿಸೋದಕ್ಕೋಸ್ಕರ ಈಗಾಗಲೇ ಸರ್ಕಾರದಲ್ಲಿ ಹಣ ಇಲ್ಲ, ಅದಕ್ಕೋಸ್ಕರ ಈ ರೀತಿ ಜಾರಿ ಮಾಡ್ತಾ ಇದ್ದಾರೆ ಅಂತ. ಮೊನ್ನೆದು ಕೂಡ ಇದು ಸದ್ದಾಗಿತ್ತು, ನಾವು ಜಿ ಕನ್ನಡ ಕೂಡ ನಿರಂತರ ವರದಿ ಮಾಡಿದ್ವಿ. ಎಲ್ಲೋ ಒಂದು ಕಡೆ ಅದು ಸ್ಟಾಪ್ ಆಯಿತು. ಈಗ ಮತ್ತೆ ಏಪ್ರಿಲ್ 1ರಿಂದ ಪಕ್ಕಾ ಜಾರಿ ಆಗುತ್ತೆ. ಅದು ಕೂಡ BMRCLನ ಬಹುತೇಕವಾಗಿ ಖರ್ಚು ವೆಚ್ಚ, ನಿರ್ವಹಣಾ ವೆಚ್ಚ ಎಲ್ಲ ಸರಿದೂಗಿಸೋಕೆ ಹೇಳ್ತಾರೆ. ಏನು ಹೇಳ್ತೀರಾ? ಅಲ್ಲ, ಆಲ್ರೆಡಿ ಈ ಏರಿಕೆ ಬಗ್ಗೆ ಏನು ಹೇಳ್ತೀರಾ? ಸರ್ಕಾರ ಯಾವ ಕ್ರಮ ಕೈಗೊಳ್ಳಬೇಕು?
ಅಲ್ಲ, ಜನಪರವಾಗಿರತಕ್ಕಂಥ ಸರ್ಕಾರ ಅಂತಂದಾಗ, ಈ ಗ್ಯಾರಂಟಿ ಸರ್ಕಾರ ಅಂತಂದಾಗ ಜನರ ಬೇಡಿಕೆ ಏನಿದೆ ಅದನ್ನು ಪರಿಶೀಲಿಸಿ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಬೇಕು ಅದನ್ನು ಮಾಡಬೇಕಾಗುತ್ತೆ. ಅಷ್ಟು ಬಿಟ್ಟರೆ ಮೆಟ್ರೋ ಬೇರೆ ಎಷ್ಟು ಇಂಪಾರ್ಟೆಂಟ್ ಸರ್? ಬಹಳ ಪ್ರಮುಖವಾಗಿರತಕ್ಕಂಥದ್ದು ಮೆಟ್ರೋ. ಇವತ್ತು ನೀವು ನೋಡಿದ್ರೆ ಹೈಯೆಸ್ಟ್ 11 ಲಕ್ಷ ಜನ ಹೋಗ್ತಾ ಇದ್ದಾರೆ ಒಂದು ದಿನಕ್ಕೆ ಅಂತಂದ್ರೆ ಹೈಯೆಸ್ಟ್ ಪೀಕ್ ಸರ್ವಿಸಸ್ ಒಂದು. ಮತ್ತು ಜನಕ್ಕೆ ಭಾಳ ಅನುಕೂಲವಾಗಿರತಕ್ಕಂಥದ್ದು, ಎಲ್ಲ ಕಡೆಯಿಂದ ಬಂದು ನಮ್ಮ ಸಿಟಿಗೆ ಬೇಗ ಈ ಟ್ರಾಫಿಕ್ಕಿನ ಸಮಸ್ಯೆಯನ್ನು ನೀವು ಮನಗಟ್ಟರೆ ಮೆಟ್ರೋಲ್ ಹೋಗತಕ್ಕಂಥದ್ದು ಭಾಳ ಅನುಕೂಲ ಅಲ್ವಾ? ಆ ನಿಟ್ಟಿನಲ್ಲಿ ನಮಗೆ ಭಾಳ ಅನುಕೂಲ ಆಗಿದೆ. ಪೆಟ್ರೋಲ್ ದರ ಏರಿಕೆ ಸರಿಯಲ್ಲ ಅದು, ಯಾಕಂದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಈಗಾಗಲೇ ಈಗಿನ ಜೀವನ ಶೈಲಿ ಭಾಳ ಕಷ್ಟ ಆಗ್ತಾ ಇದೆ. ಈಗ ನಮ್ಮ ಎಲ್ಲ ರೇಟ್ಗಳು ಜಾಸ್ತಿ ಇದ್ದಾವೆ. ಇದ್ರ ಜೊತೆಲಿ ಮೆಟ್ರೋ ದರ ಏರಿಸ್ಬಿಟ್ರೆ ಭಾಳ ಕಷ್ಟ ಆಗ್ತದೆ. ಅದು ಸರಿಯಲ್ಲ. ಮೆಟ್ರೋ ದರ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಸರ್ಕಾರಕ್ಕೆ ಮೆಟ್ರೋದಲ್ಲಿ ಇವತ್ತು ಲಕ್ಷಾಂತರ ಜನ ಓಡಾಡ್ತಿದ್ದಾರೆ. ಈ ಲಕ್ಷಾಂತರ ಜನಕ್ಕೂ ಅನಾನುಕೂಲ ಮಾಡಿಕೊಡೋದು ಬೇಡ. ಅವರು ಸರ್ಕಾರ ಒಂದು ಸ್ವಲ್ಪ ತೀರ್ಮಾನ ಮಾಡಿ, ಈಗ ಬಸ್ಸಲ್ಲಿ ಅದರಲ್ಲೆಲ್ಲ ಹೋದರೆ ಹೆಣ್ಮಕ್ಳು ಫ್ರೀಯಾಗಿ ಹೋಗ್ತಾರೆ, ಮೆಟ್ರೋದಲ್ಲಿ ಯಾಕೋ ಕೊಡ್ತಾ ಇದ್ದಾರೆ, ಅದರಿಂದ ಹಣ ಕಟ್ತಾ ಇದ್ದಾರೆ. ಅದರಿಂದ ಇಲ್ಲಿ ಇದನ್ನು ಏರಿಸೋದು ಬೇಡ ಅಂತ ನನ್ನ ಅಭಿಪ್ರಾಯ. ಮೆಟ್ರೋ ದರ ಸ್ವಲ್ಪ ಕಮ್ಮಿ ಮಾಡಿದರೆ ಒಳ್ಳೆಯದು, ಮಾತ್ರ ವ್ಯವಸ್ಥೆಗಳು ಒಳ್ಳೆಯದುಂಟು. ಅದಕ್ಕಾಗಿ ಆದರೆ ಎಲ್ಲರಿಗೆ ಸಾಕಾರ ಆಗುವ ಹಾಗೆ ಮಾಡಬೇಕು. ಅಂದರೆ KSRTC ಬಸ್ಸಲ್ಲಿ ಮತ್ತು ಸಾರಿಗೆ ಬಸ್ಗಳಲ್ಲೆಲ್ಲ ಸ್ತ್ರೀಯರಿಗೆ ಫ್ರೀ ಆಗಿದೆ, ಇದರಲ್ಲಿ ಏನೂ ಇಲ್ಲ ಒಂದೇ ಲೆಕ್ಕವ ಅಂತ. ಹಾಗೆ ಮೆಟ್ರೋ ದರವನ್ನು ಕಮ್ಮಿ ಮಾಡಬೇಕು, ಎಲ್ಲರಿಗೆ ಅನುಕೂಲ ಆಗುವ ಹಾಗೆ ಮಾಡಬೇಕು ಅಂತ ಕೇಳ್ಕೊಳ್ಳೋದು. ಇಲ್ಲಿ ಯಾರು ಸರಿಪಡಿಸಬೇಕು? ಸರ್ಕಾರನ, ಕೇಂದ್ರ ಸರ್ಕಾರನ? ಅಂದರೆ ಅದು ಯಾವ ಕೇಂದ್ರಕ್ಕೆ ಸಂಬಂಧಪಟ್ಟದ್ದ ಅಥವಾ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟದ್ದ ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ. ರೈಲ್ವೆ ಆದರೆ ಕೇಂದ್ರ ಸರ್ಕಾರನೇ, ಅದು ಇದು ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತ ಗೊತ್ತಿಲ್ಲ. ಹೌದು, ಕನ್ಫ್ಯೂಷನ್ ಇದೆ. ಹಾಗಾಗಿ ಅಲ್ಲ, ಜನಸಾಮಾನ್ಯರಿಗೆ ಒಳಿತಾಗುವ ಹಾಗೆ ಆಗಬೇಕು ಎಲ್ಲ, ಯಾವುದಾದ್ರೂ ಆಗಲಿ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಇದಕ್ಕೆ ಇದು ಮಾಡಬೇಕು ಅಂತ ಹೇಳೋದು. ತುಂಬಾ ಇಂಪಾರ್ಟೆಂಟ್. ಭಾಳ ಟೈಮ್ ಉಳಿತಾಯ ಆಗುತ್ತೆ, ಪ್ಲಸ್ ಎಲ್ಲ ಅನುಕೂಲ ಆಗುತ್ತೆ. ಬೇಗ ಆಫೀಸಿಯಲ್ಸ್ಗೆ, ನಾನ್ ಆಫೀಸಿಯಲ್ಸ್ಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಮೆಟ್ರೋ ಜರ್ನಿ ಹೇಗೆ ಅನಿಸುತ್ತೆ ನಿಮಗೆ? ಕಂಫರ್ಟೇಬಲ್. ಭಾಳ ರಶ್ ಇರುತ್ತೆ, ಅದು ಕಂಫರ್ಟೇಬಲ್. ಈಗ ಏರಿಕೆ ಮಾಡಿದ್ರೆ ಎಷ್ಟು ಕಷ್ಟ ಆಗುತ್ತೆ? ಹೊರೆ ಆಗುತ್ತೆ, ಜಾಸ್ತಿನೇ ಹೊರೆ ಆಗುತ್ತೆ. ಮೇಡಮ್, ಈಗ ಮೆಟ್ರೋದು ನಾವು ಹೇಳಬೇಕು ಅಂತಂದರೆ ಏರಿಕೆ ಮಾಡ್ತಾ ಇದೆ, ನಮಗೂ ತುಂಬ ಕಷ್ಟ ಇದೆ. ಈಗ ಚಿನ್ನ ಆಗಿರ್ಬೋದು, ಪ್ರತಿಯೊಂದು ಎಲ್ಲನೂ ಏರಿಕೆ ಆಗ್ತಾ ಇದೆ. ಮೆಟ್ರೋದು ಏರಿಕೆ ಆದರೆ ತುಂಬ ಕಷ್ಟ ಆಗುತ್ತೆ. ನಮ್ಮ ಒಂದು ಸರ್ಕಾರ ಏನಿದೆಯೋ ಅದನ್ನು ಆದಷ್ಟು ಅವರು ಕಮ್ಮಿ ಮಾಡಿದ್ರೆ ನಮಗೂ ಅನುಕೂಲ ಆಗುತ್ತೆ. ಆಸ್ ಎ ಗೃಹಿಣಿಯಾಗಿ ಏನು ಹೇಳ್ತೀರಿ? ಈಗ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ, ಮನೆಯನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು? ಯಾಕಂದರೆ ಪುರುಷರು ಹೊರಗೆ ದುಡಿತಾರೆ, ಹೆಣ್ಮಕ್ಳು ಹೊರಗೆ ದುಡಿತಾರೆ. ಈ ಥರ ಏರಿಕೆ ಒಂದೊಂದು ಬರೆ ಬಿದ್ದರೆ ನಮ್ಮ ಮನೆಯನ್ನು ಯಾವ ರೀತಿ ನಿಭಾಯಿಸ್ಬೋದು, ಮಕ್ಕಳನ್ನ ಯಾವ ರೀತಿ ಓದಿಸ್ಬೋದು? ಏನು ಹೇಳ್ತೀರಾ ಗೃಹಿಣಿಯಾಗಿ? ಅದು ತುಂಬಾ ಕಷ್ಟ ಇದೆ ಮೇಡಮ್. ಯಾಕಂತಂದರೆ ಎಲ್ಲ ಏರಿಕೆ ಆಗಿರೋದ್ರಿಂದ ಮನೆ ನಡೆಸೋಕ್ಕೂ ಕಷ್ಟ ಇದೆ, ಮತ್ತು ಎಲ್ಲ ಪ್ರತಿಯೊಂದು ಬೆಲೆ ಜಾಸ್ತಿ ಆಗಿರೋದ್ರಿಂದ ನಮಗೂ ತುಂಬ ಕಷ್ಟನೇ ಇದೆ. ಎಲ್ಲ ಏರಿಳಿತ ಕಮ್ಮಿ ಆಗಬೇಕು ಅಂತ ನಾನು ಕೊಡ್ತೀನಿ. ಸರ್ಕಾರಕ್ಕೆ ಏನು ಕಿವಿಮಾತು ಹೇಳ್ತೀರಾ? ಸರ್ಕಾರಕ್ಕೆ ಏನು ಹೇಳ್ತೀನಿ ಅಂದರೆ ಎಲ್ಲ ಏರಿಕೆ ಆಗಿರೋದನ್ನ ಕಮ್ಮಿ ಮಾಡಿದ್ರೆ ನಮ್ಗೆ ಅನುಕೂಲ ಚೆನ್ನಾಗಾಗುತ್ತೆ ಅಂತ. ಅವ್ರು ಹೇಳ್ತಾರೆ ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ. ಅದು ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ ಅಂದರೆ ಅದು ಸರ್ಕಾರದಿಂದ ಏನು ನಮಗೆ ರಿಟರ್ನ್ ಕೊಟ್ಟಿರ್ತಾರೆ ಹೊರತು ಅವ್ರ ಕೈಯಿಂದ ಏನು ಕೊಡಲ್ವಲ್ಲ ಮೇಡಮ್. ಅದು ಉಚಿತ ಬಸ್ಸು ಅಷ್ಟೇ. ಈಗ ಒಂದರಲ್ಲಿ ನಮಗೆ ಫ್ರೀ ಬಿಟ್ಟಿದ್ರೆ ಇನ್ನೊಂದು 2ರಲ್ಲಿ ಜಾಸ್ತಿ ಮಾಡಿರ್ತಾರಲ್ವ, ಹಾಗೆ ಸರ್ಕಾರ. ಮೆಟ್ರೋ ಎಲ್ಲ ಏರಿಕೆ ಜಾಸ್ತಿ ಆಗಿರೋದ್ರಿಂದ ಯಾಕಂದರೆ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ. ಯಾಕಂದರೆ ಎಲ್ಲರೂ ಒಂದೇ ನೋಡೋಕ್ಕಾಗೋದಿಲ್ಲ, ಇರೋರು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ಎಲ್ಲ ಕಮ್ಮಿ ಮಾಡಬೇಕು ಅನ್ನೋದೇ ನನ್ನೊಂದು ಉದ್ದೇಶ. ಯಾವಾಗಲೂ ಮೆಟ್ರೋ ಓಡಾಡ್ತೀರಾ? ಇಲ್ಲ, ಕೆಲವೊಂದು ಟೈಮಲ್ಲಿ ಮೆಟ್ರೋ ಓಡಾಡ್ತೀವಿ, ಇಲ್ಲ ಕೆಲವೊಂದು ಟೈಮ್ ಬಸ್ಸಲ್ಲಿ ಓಡಾಡ್ತೀವಿ. ಆದಷ್ಟು ಮೆಟ್ರೋನೇ. ಆದ್ರೂ ಸ್ವಲ್ಪ ಕೆಲವೊಂದು ಬಡವ್ರ ಜನರಿಗೆಲ್ಲ ಮೆಟ್ರೋ ಅಷ್ಟು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೆಯದು. ನಾರ್ಮಲ್ ಆಗಿ ಈಗ ಮೆಟ್ರೋಗೆ ಅಡ್ಡಾಡೋರು ಯಾರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದವರು. ಈಗ ಆಬ್ವಿಯಸ್ಲಿ ಈಗ ಅವರು ಇನ್ಕ್ರೀಸ್ ಮಾಡಿದ್ದಾರೆ ಅಂದರೆ ಇವರಿಗೆ ಮಿಡಲ್ ಕ್ಲಾಸ್ ಪ್ರಾಬ್ಲಮ್ ಆಗಿತ್ತು. ಅದರಲ್ಲೂ ನಾವು ಸ್ಟೂಡೆಂಟ್ಸ್ ಇಲ್ಲಿ ಬೆಂಗಳೂರಿಗೆ ಓದೋಕೆ ಬಂದಿರೋರು, ಅಟ್ಲೀಸ್ಟ್ ಇವಾಗಾದರೂ ಅಡ್ಡಾಡ್ತೀವಿ ನಾವು ಇಲ್ಲಿ, ಹೌದಾ? ಅವ್ರಿಗಂತೂ ಪ್ರಾಬ್ಲಮ್ ಆಗಿತ್ತು. ಇವರು ಬೇರೆ ಕಡೆ ಎಲ್ಲ ಡೆಲ್ಲಿ ಮೆಟ್ರೋ ಆಗಲಿ, ಕೋಲ್ಕತ್ತಾ ಮೆಟ್ರೋಲ್ ಆಗಲಿ, ಅಲ್ಲೆಲ್ಲ ಅಮೌಂಟು ಕಂಪೇರ್ ಮಾಡಿದರೆ ಭಾಳ ಕಡಿಮೆ ಇದೆ ಡೆಲ್ಲಿಲಿ ಅಥವಾ ಕೋಲ್ಕತ್ತಾ. ಯಾಕಂದರೆ ನಾವು ಡೆಲ್ಲಿಗೆಲ್ಲ ಹೋದಾಗೆಲ್ಲ ಅಡ್ಡಾಡಿದ್ದೀವಿ. ಆದರೆ ಅಂದರೆ ಪರ್ಟಿಕ್ಯುಲರ್ ಆಗಿ ಇಷ್ಟ ಅಂತಲ್ಲ, ಬಟ್ ಇದಕ್ಕೆ ಕಂಪೇರ್ ಮಾಡಿದರೆ ಅಲ್ಲಿ ಕಡಿಮೆ ಇದೆ, ಚೀಫ್ ಇದೆ. ಇವರು ಇಲ್ಲಿ ಕರ್ನಾಟಕ ಸ್ಟೇಟಲ್ಲಿ ಏನು ಮಾಡ್ತಿದ್ದಾರೆ, ಈಗ ಇಲ್ಲಿ ಅಮೌಂಟ್ ತೆಗೆದುಬಿಟ್ಟು ಬೇರೆ ಕಡೆ, ಯಾಕಂದರೆ ಈಗ ಆಬ್ವಿಯಸ್ಲಿ ಗೌರ್ಮೆಂಟಲ್ಲಿ ಪಂಚ ಗ್ಯಾರಂಟಿಗೋಸ್ಕರ ಅಂತ ಅಂದ್ಬಿಟ್ಟು ಅಮೌಂಟ್ ಕೊಟ್ಟಿದ್ದಾರೆ.
ಈಗ ಅವ್ರ ಹತ್ರ ದುಡ್ಡಿಲ್ಲ, ಆಬ್ವಿಯಸ್ಲಿ ಅವರು ಜನರು ಇಲ್ಲಿ ಮೇನ್ ಏನು ಇಲ್ಲಿಂದ ಬೆಂಗಳೂರಿಂದ ಅವ್ರ ಅಮೌಂಟ್ ಜಾಸ್ತಿ ತಗೊಳಕ್ ನೋಡ್ತಾರೆ. ಅದೇ ಜಾಸ್ತಿ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಅಷ್ಟೇ ಮೇಡಮ್. BMRCL ಹೇಳೋದು ನಿರ್ವಹಣಾ ವೆಚ್ಚ, ಆಮೇಲೆ ಎಂಪ್ಲಾಯೀಸ್ ಸ್ಯಾಲ್ರಿ ಆಗಿರ್ಬೋದು, ಆಮೇಲೆ ಮೆಟ್ರೋ ಲೈನ್ಗೆ ಬೇಕಾಗಿರುವಂತಹ ಹಣ ಅಂತ. ಆದ್ರೆ ಅಲ್ಲಿ ಎಂಪ್ಲಾಯಿಗಳ ಮಾತಾಡೋ ಅವ್ರಿಗೆ ಸ್ಯಾಲ್ರಿ ಎಲ್ಲೂ ಕೂಡ ಹೈಕ್ ಆಗಿಲ್ಲ. ತುಂಬಾ ಅಂದ್ರೆ ಅಲ್ಲೂ ಕೂಡ ಸಮಸ್ಯೆ ಇರುವಂತದ್ದು. ಬಟ್ ರೀಸನ್ ಅದನ್ನ ಹೇಳ್ತಾ ಇದ್ದಾರೆ. ಈಗ ಮೊನ್ನೆದ್ದು ನಿಮ್ಗೆ ಗೊತ್ತು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ತಿಕ್ಕಾಟ ಮಾಡಿ ಸ್ಟಾಪ್ ಮಾಡಿದ್ರು. ಏಪ್ರಿಲ್ 1ಕ್ಕೆ ಸ್ಪಷ್ಟವಾಗಿ ಅದನ್ನ ಏರಿಕೆ ಮಾಡ್ತೀವಿ ಹೇಳ್ತಾ ಇದ್ದಾರೆ. ಆಸ್ ಎ ಯೂತ್ ಆಗಿ ಸರ್ಕಾರಕ್ಕಾಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ಗೆ ಏನ್ ಕಿವಿ ಮಾತು ಹೇಳ್ತೀರಾ? ನೋಡಿ ಮೇಡಮ್, ಇವರಿಗೆ ಅಮೌಂಟ್ದು ಪ್ರಾಬ್ಲಮ್ ಇದೆ ಅಂದರೆ ಕೆಲವೊಂದಿಷ್ಟು ಪ್ಲೇಸ್ಗಳಲ್ಲೆಲ್ಲ ಕರಪ್ಷನ್ ಕಡಿಮೆ ಮಾಡಿಬಿಟ್ಟು ಅಥವಾ ಬೇರೆ ಕಡೆ ಈಗ ಅಡ್ವರ್ಟೈಸ್ಮೆಂಟ್ದು ಸಾಕಷ್ಟು ಜಾಗ ಖಾಲಿ ಇರುತ್ತೆ ಮೇಡಮ್ ಮೆಟ್ರೋದೆಲ್ಲ, ಅಲ್ಲೆಲ್ಲ ಅವರಿಗೆ ರೆಂಟ್ ಕೊಟ್ಬಿಟ್ಟು ಅಲ್ಲಿಂದ ಇನ್ಕಮ್ ಜನ್ರೇಟ್ ಮಾಡ್ಕೊಳ್ಳಿ. ಇವ್ರ ಹತ್ರನೇ ಕಮ್ಯೂಟರ್ಸ್ ಹತ್ರ ಏನಕ್ಕೆ ಜಾಸ್ತಿ ಮಾಡ್ಕೋತಿದ್ದಾರೆ ಅಂದರೆ ಮೇಡಮ್, ಇರಲಿ ಅಮೌಂಟ್ ಇರಲಿ, ಬಟ್ ಆದರೆ ಇದು ಜಾಸ್ತಿ ಆಯಿತು ಕಂಪೇರ್ ಮಾಡಿದ್ದಕ್ಕೆ. ಅದಕ್ಕೆ ಮುಂದಿನ ಎಲೆಕ್ಷನ್ದಲ್ಲೆಲ್ಲ ಇದು ಅವ್ರಿಗೆ ಆಬ್ವಿಯಸ್ಲಿ ಇದು ಹೊಡೆತ ಕೊಡುತ್ತೆ ಮೇಡಮ್. ಯಾಕಂದರೆ ಪ್ರತಿಯೊಂದರಲ್ಲೂ ರೇಟ್ ಜಾಸ್ತಿ ಆಗಿದೆ. ಈಗ ಈಗ ಒಂದು ನಂದಿನಿ ಪ್ರಾಡಕ್ಟ್ಸ್, ಮಿಲ್ಕ್ ಪ್ರಾಡಕ್ಟ್ಸ್ ಹಿಡ್ಕೊಂಡು 2 ಸಲ ಹೆಚ್ಚಿಗೆ ಮಾಡಿದರು. ಹೌದು, ಮತ್ತು ಈಗ ಮೆಟ್ರೋದು ಜಾಸ್ತಿ ಮಾಡಿದ್ದಾರೆ. ಮತ್ತು ಬೇರೆ ಕಡೆ ಎಲ್ಲ ಸ್ಟಾಂಪ್ ರಿಜಿಸ್ಟ್ರೇಷನ್ ಫೀಸ್ ಎಲ್ಲ ಅಲ್ಲಿ ಜಾಸ್ತಿ ಮಾಡಿದ್ದಾರೆ. ಈಗ 3 ವರ್ಷದಿಂದ ಆಯಿತು ಯಾವುದೇ ಒಂದು ರಿಕ್ರೂಟ್ಮೆಂಟ್ ಇಲ್ಲ ಇವ್ರದ್ದು. ಅಂದರೆ ಇವರು ಒಂಥರ ಈ ಸ್ಟೇಟ್ ಗೌರ್ಮೆಂಟಲ್ಲಂತೂ ಭಾಳ ಅಂದ್ರೆ ಭಾಳ ಇವಾಗ ಏನೂ ಆಗ್ತಿಲ್ಲ, ಕೆಲಸನೇ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲಾದರೂ ರೋಡ್ಸ್ ಇರಲಿ ಅಂದರೆ ಇವ್ರೇನು ಮಾಡ್ತಾರೆ, ಇದು ಅಮೌಂಟ್ ತೊಗೊಂಡ್ರು ಅದ್ರ ತಕ್ಕಂಗೆ ಕೆಲಸ ಆಗ್ತಿಲ್ಲ ಈ ಗ್ರೌಂಡ್ ಲೆವೆಲ್ದಲ್ಲಿ. ಅದಕ್ಕೆ ಇವರು ಫೀ ಜಾಸ್ತಿ ಮಾಡಿದಾರ ಇಲ್ಲಿ ಮೆಟ್ರೋದು. ಇವರು ಎಲ್ಲಿಗೋ ಏನೋ ಕೊಟ್ಟರು ಇದು ಗ್ಯಾರಂಟಿಗೇನೋ ಕೊಡೋರು ಇವರು. ಆಲ್ಮೋಸ್ಟ್ ಈ ದುಡ್ಡನ್ನ ಇಲ್ಲಿ ಕಲೆಕ್ಟ್ ಆಗಿರೋದು. ಅದಕ್ಕೆ ಈ ಜಾಸ್ತಿ ಮಾಡಬಾರ್ದು ಅಂತ ಅಷ್ಟೇ ನಮ್ಮದು ಮೇಡಮ್. ಎಲ್ಲರಿಗೂ ಸಂಬಳನೂ ಕಡಿಮೆ ಇದೆ. ಹಂಗಿರ್ಬೇಕಾದ್ರೆ ಈ ಮೆಟ್ರೋದು ಜಾಸ್ತಿ ಮಾಡಿದ್ರೆ ಅಮೌಂಟ್ ಇದಕ್ಕೇ ಹೋಗ್ತಾ ಇರುತ್ತೆ. ನಾವು ಮಕ್ಳಿಗೆ ಓದಿಸೋದಾ ಅಥವಾ ಖರ್ಚು ನೋಡೋದಾ, ಬಾಡಿಗೆ ಕಟ್ಟೋದಾ, ಈ ಥರ ಪರಿಸ್ಥಿತಿ ಇದೆ. ದಯವಿಟ್ಟು ಮೆಟ್ರೋದು ಕಡಿಮೆ ಮಾಡಿದ್ರೆ ನಾವೇನು ಮಾಡ್ತೀವಿ, ಬೇಗ ಬರಬೇಕು ಅಂದ್ಬಿಟ್ಟು ಮೆಟ್ರೋಗೆ ಬರ್ತೀವಿ. ಯಾಕಂದರೆ ಟ್ರಾಫಿಕ್ ಇರಲ್ಲ, ಬೇಗ ಹೊರಡಬೇಕು, ಬೇಗ ಹೋಗಿ ಸೇರಬೇಕು, ಟೈಮಿಂಗ್ ಇರಬೇಕು ಅಂದ್ಬಿಟ್ಟು ಮೆಟ್ರೋ ಯೂಸ್ ಮಾಡ್ತೀವಿ. ಇದರಲ್ಲೇ ನಮಗೆ ತಗೊಳ್ಳೋ ಸಂಬಳದಲ್ಲಿ 4,000 5,000 ಇದಕ್ಕೆ ಅಂತ ಹೋಗ್ಬಿಟ್ರೆ ಹೆಂಗೆ ನಾವು ಜೀವನ ಮಾಡೋದು? ಈ ಥರ ಇದೆ. ಕಡಿಮೆ ಮಾಡಿದ್ರೆ ಇನ್ನು ನಮ್ಕಿನ ಕೆಳಗಡೆ ಇರೋರು ಇದಕ್ಕೆ ಬರ್ತಾರೆ. ಇದು ದುಡ್ಡು ಜಾಸ್ತಿ ಅಂದ್ಬಿಟ್ಟು ಬಸ್ಸಲ್ಲಿ ಓಡಾಡ್ತಾರೆ, ಫ್ರೀ ಬಸ್ ಇದೆ ಅಂತ. ಫ್ರೀ ಬಸ್ಸಲ್ಲಿ ಹೆಂಗೆ ಅಂದರೆ ಜನರು ಜಾಸ್ತಿ, ತುಂಬ ಜನರು, ಕೂತ್ಕೊಳ್ಳೋಕ್ಕೆ ಜಾಗ ಇರಲ್ಲ ಲೇಡೀಸ್ಗೆ. ಡ್ರೈವರ್ಗಳು ಅಷ್ಟೇ, ಹತ್ತಿದ ತಕ್ಷಣವೇ ಟಕ್ ಅಂತ ಹೇಳ್ಬಿಟ್ಟು ಡ್ರೈವ್ ಮಾಡಿಬಿಡ್ತಾರೆ. ಲೇಡೀಸ್ ನಿಂತ್ಕೊಂಡ್ರ ಕೂತ್ಕೊಂಡ್ರ ಅಂತಲೂ ನೋಡಲ್ಲ, ಹಿಂದೆ ಮುಂದೆ ಫ್ರೀ ಅಂದ್ಬಿಟ್ಟು ಹಿಂದೆ ಮುಂದೆ ಅಂತ ಒದ್ದಾಡ್ತಾರೆ. ಈ ಥರ ಪರಿಸ್ಥಿತಿನೂ ಇದೆ. ಅದರಿಂದ ಮೆಟ್ರೋದು ಕಡಿಮೆ ಮಾಡಿದ್ರೆ ಓಕೆ ಮೇಡಮ್. ಈಗ ಮೆಟ್ರೋದಲ್ಲಿ ಏರಿಕೆ ಅನ್ನೋ ಪದ ಮಾತ್ರ ಕೇಳಿ ಬರ್ತಾ ಇದೆ. ಪಾಸ್ನಲ್ಲಿ ಕಡಿಮೆ ಮಾಡೋದು, ಸ್ತ್ರೀಯರಿಗೆ ಒಂದು ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡೋದು, ಅದನ್ನೆಲ್ಲ ಯಾವುದು ಮಾಡಿಲ್ಲ. ಏನಾದರೂ ನೀವು ಬೇಡಿಕೆ ಇಡ್ತೀರಾ BMRCLಗೆ? ಅಂದರೆ ಯಾವೆಲ್ಲ ಬೆನಿಫಿಟ್ನ ಇವರು ಸರಿಪಡಿಸ್ಬೇಕಂತ? ಅಂದರೆ ಮೇಡಮ್ ಅರ್ಥ ಆಗಿಲ್ಲ. ಯಾವ ಫೆಸಿಲಿಟಿ ಕೊಡಬೇಕು ಮೆಟ್ರೋದಲ್ಲಿ? ಮೆಟ್ರೋದಲ್ಲಿ ಎಲ್ಲ ಫೆಸಿಲಿಟಿನೂ ಇದೆ, ಇಲ್ಲ ಅಂತ ಏನಿಲ್ಲ. ಈ ದುಡ್ಡಿನ ಏರಿಕೆ ಮಾತ್ರ ಜಾಸ್ತಿ ಇದೆ, ಅದೊಂದು ಇದು ಮಾಡಬೇಕು. ಮತ್ತು ಇನ್ನೇನು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ರಾಜ್ಯ ಸರ್ಕಾರ ಏನು ಸೂಕ್ತ ಕ್ರಮ ಕೈಗೊಳ್ಳಬೇಕು? ಅವರು ಒಳ್ಳೆ ನಿರ್ಧಾರ ತಗೋಬೇಕು ಮೇಡಮ್. ಯಾಕಂದರೆ ಅವರು ಅಲ್ಲಿ ಕೂತ್ಕೊಂಡು ಮಾತಾಡ್ಬೋದು, ಇಲ್ಲಿ ಜನರು ಕಷ್ಟಪಡೋದು ಅವ್ರಿಗೆ ಗೊತ್ತಾಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಮೆಟ್ರೋ ದರ ಏರಿಕೆ ಬಗ್ಗೆ ಜನಸಾಮಾನ್ಯರಾಗಿರ್ಬೋದು, ಮೆಟ್ರೋ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಚಿನ್ನ ಆಗಿರ್ಬೋದು, ಬೆಳ್ಳಿ ದರ ಆಗಿರ್ಬೋದು, ಅಗತ್ಯ ವಸ್ತುಗಳ ಬೆಲೆ ಆಗಿರ್ಬೋದು, ನೀರಿನ ದರ ಆಗಿರ್ಬೋದು, ಹೀಗೆ ಒಂದೊಂದು ದರ ಪ್ರತಿದಿನ ಏರಿಕೆ ಆಗ್ತಾ ಇದೆ. ಸೊ ಜನಸಾಮಾನ್ಯರು ತತ್ತರಿಸಿ ಹೋಗ್ತಾ ಇದ್ದಾರೆ. ತಿಂಗಳುಗಳ ಸ್ಯಾಲ್ರಿ ಆಗಿರ್ಬೋದು ಅದಂತೂ ಹೈಕ್ ಆಗ್ತಾ ಇಲ್ಲ. ಮನೆ ನೀವನ್ನೇ ಮಾಡೋದಕ್ಕಾಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಸೊ ಎಲ್ಲದಕ್ಕೂ ಕೂಡ ಖರ್ಚು ವೆಚ್ಚಗಳು ಪ್ರತಿದಿನ ಹೆಚ್ಚಾಗ್ತಾ ಇದೆ. ಆದರೆ ಜನಸಾಮಾನ್ಯರು ಓಡಾಡೋ ವಿಚಾರ ಬಂದ್ರೆ ಮೆಟ್ರೋ ದರ ಏರಿಕೆ ಮಾಡೋದು ಅಷ್ಟೊಂದು ಸರಿಯಲ್ಲ ಅನ್ನೋದು ಬಹುತೇಕ ಮಂದಿಯ ಒಪಿನಿಯನ್ ಆಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.